ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೇಘಶ್ರೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ದೀಪಾವಳಿ ಹಬ್ಬದ ಸ್ಪೆಷಲ್ ಆಗಿ ಹಬ್ಬದ ದಿನ ಮಾಡಲೇಬೇಕಾದ ಸ್ವೀಟ್ ಕಜ್ಜಾಯ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡ್ಲಿಕ್ಕೆ ಕಜ್ಜಾಯ ಸರಿಯಾಗಿ ಬರ್ತಿಲ್ಲ ಅಂತ ಯೋಚನೆ ಮಾಡೋರಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ಮೂಲಕ ಪರ್ಫೆಕ್ಟ್ ಕಜ್ಜಾಯ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ನ ಜೊತೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಜ್ಜಾಯ ಮಾಡೋದಕ್ಕೆ ಪ್ರತಿಯೊಂದು ಸ್ಟೆಪ್ಪು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾದರೂ ಒಂದು ಮಿಸ್ಟೇಕ್ ಆದರೂ ಸಹ ಕಜ್ಜಾಯ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಫಸ್ಟ್ ಟೈಮ್ ಮಾಡಿದ್ರೂ ಸಹ ಪರ್ಫೆಕ್ಟ್ ಆಗಿ ಕಜ್ಜಾಯನ ನೀವು ಸಹ ಮಾಡ್ಕೋಬಹುದು. ಸೊ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋ ಮೂಲಕ ತುಂಬಾನೇ ಪರ್ಫೆಕ್ಟ್ ಆಗಿ ಈ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಈ ಕಜ್ಜಾಯ ಮಾಡೋದಕ್ಕೆ ಮೊದಲು ಅಕ್ಕಿನ ನೆನೆಸ್ಕೋಬೇಕು. ಹಾಗಾಗಿ ನಾನು ಇಲ್ಲೊಂದು ಬೌಲಲ್ಗೆ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. 2 ಕಪ್ ಅಕ್ಕಿ ಬಂದು ಅರ್ಧ kg ಆಗುವಷ್ಟು ಆಗುತ್ತೆ. ಈ ರೀತಿಯಾಗಿ ರೇಷನ್ ಅಕ್ಕಿಯಲ್ಲಿ ಕಜ್ಜಾಯ ಮಾಡೋದ್ರಿಂದ ಕಜ್ಜಾಯ ತುಂಬಾನೇ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ ಕಜ್ಜಾಯ. ಈ ರೀತಿಯಾಗಿ ಇನ್ ಕೇಸ್ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂತಂದರೆ ದಿನಸಿ ಅಂಗಡಿಗಳಲ್ಲಿ ದೋಸಾ ರೈಸ್ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಅದರಲ್ಲೂ ಸಹ ಮಾಡ್ಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ಅಕ್ಕಿ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 3 ರಿಂದ 4 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಅಕ್ಕಿ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು 48 ಅವರ್ಸ್ ನೆನೆಸ್ಕೋಬೇಕು. ಅಂದರೆ 2 ಹಗಲು 2 ರಾತ್ರಿ ಆ ರೀತಿಯಾಗಿ ನೆನೆಸ್ಕೋಬೇಕು. ಸೊ ಆ ರೀತಿಯಾಗಿ ನೆನೆಸ್ಕೊಳ್ಳೋದ್ರಿಂದನೂ ಅಷ್ಟೇ ಕಜ್ಜಾಯ ತುಂಬಾನೇ ಚೆನ್ನಾಗಿ ಬರುತ್ತೆ. ಜೊತೆಗೆ ಈ ನೀರನ್ನು ಹಾಗೆ ಬಿಡಬಾರ್ದು, ದಿನಕ್ಕೆ 3 ಸಲ ನೀರನ್ನು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿಲ್ಲ ಅಂತಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ತಪ್ಪದೆ ಈ ನೀರನ್ನು ಚೇಂಜ್ ಮಾಡ್ಕೊಂಡ್ಲೇಬೇಕು. ಈಗ ನೋಡಿ ನಾನಿಲ್ಲಿ ಒಂದು 48 ಅವರ್ಸ್ ಆದಮೇಲೆ ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ. ಈಗ ಪರ್ಫೆಕ್ಟ್ ಆಗಿ ನೆಂದಿದೆ. ಈ ರೀತಿ ನೆಂದಾದ್ಮೇಲೆ ಈ ಅಕ್ಕಿಯಲ್ಲಿರುವಂಥ ನೀರನ್ನು ಈ ರೀತಿಯಾಗಿ ಒಂದು ಸ್ಟ್ರೈನರಲ್ಗೆ ನೀರು ಹಾಗೆಯೇ ಅಕ್ಕಿನ ಸಪ್ರೇಟ್ ಮಾಡ್ಕೊಬಿಡಬೇಕು. ಈ ರೀತಿಯಾಗಿ ನೀರು ಅಕ್ಕಿನ ಸಪ್ರೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಹಾಗೆ ಬೌಲಲ್ಲಿ ಒಂದು 5 ನಿಮಿಷ ಬಿಟ್ಬಿಡಿ. ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದಮೇಲೆ ಈ ರೀತಿಯಾಗಿ ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಈ ರೀತಿ ಸಮವಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ರೂಮ್ ಟೆಂಪ್ರೇಚರಲ್ಲಿ ಇದನ್ನು ಡ್ರೈ ಮಾಡ್ಕೋಬೇಕು. ಸೊ ಯಾವುದೇ ಕಾರಣಕ್ಕೂ ಬಿಸಿಲಲ್ಲಾಗಿರ್ಬೋದು ಇಲ್ಲಂತಂದರೆ ಫ್ಯಾನ್ ಕೆಳಗಡೆ ಆಗಿರ್ಬೋದು ಹಾಕ್ಕೋಬಾರ್ದು. ರೂಮ್ ಟೆಂಪ್ರೇಚರಲ್ಲೇ ಇದನ್ನು ಡ್ರೈ ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಅಕ್ಕಿ ಈ ರೀತಿಯಾಗಿ ಕೈಗೆ ಟಚ್ ಮಾಡಿದಾಗ ಸ್ವಲ್ಪ ತೇವಾಂಶ ಇರುತ್ತೆ, ಆ ರೀತಿಯಾಗಿ ಡ್ರೈ ಮಾಡ್ಕೋಬೇಕು. ತುಂಬ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಈ ರೀತಿಯಾಗಿ ಅಕ್ಕಿನ ಡ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಒಂದು ದೊಡ್ಡದಾದ ಮಿಕ್ಸಿ ಜಾರಲ್ಗೆ ತಗೊಂಡು ಸ್ಮೂತಾಗಿ ಪುಡಿ ಮಾಡ್ಕೋಬೇಕು. ಇನ್ ಕೇಸ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀರಿ ಕಜ್ಜಾಯ ಅಂತಂದರೆ ಸೊ ಮಿಲ್ಲಲ್ಲಿ ಪುಡಿ ಮಾಡ್ಕೊಂಡು ತಗೋಬೋದು. ಸೊ ನಾನು ಇಲ್ಲಿ ಒಂದು ಅರ್ಧ kg ಆಗುವಷ್ಟರಲ್ಲಿ ಮಾತ್ರ ಮಾಡ್ಕೊಂಡಿರೋದ್ರಿಂದ ಮನೆಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ. ಉಳಿದಿರ್ತಕ್ಕಂಥ ಅಕ್ಕಿ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಸೊ ಹಾಗಾಗಿ ಹಾಗೇನೆ ಕ್ಲಾತ್ನ ಕ್ಲೋಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ ನಾವು ತಗೊಂಡಿರುವಂಥ ಮಿಕ್ಸಿ ಜಾರಲ್ಗೆ ಅಕ್ಕಿನ ಈ ರೀತಿಯಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊಂದು ಸ್ಮೂತಾಗಿ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಒಂದು ಜಲಡಿಯಲ್ಗೆ ಹಾಕ್ಕೊಂಡು ಈ ರೀತಿಯಾಗಿ ಜಲಡಿ ಇಟ್ಕೋಬೇಕು. ಸೊ ಈ ರೀತಿ ಜಲಡಿ ಇಟ್ಕೊಳ್ಳೋವಾಗ ಅಷ್ಟೇ ಈ ಜಲಡಿ ಬಂದುಬಿಟ್ಟು ತುಂಬ ಸಣ್ಣದಾಗಿ ಹೋಲ್ಸ್ ಬರುತ್ತಲ್ವ ಪ್ಲೇಟು, ಸೊ ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ಆವಾಗಲೇ ನಮಗೆ ಕಜ್ಜಾಯ ತುಂಬ ಚೆನ್ನಾಗಿ ಬರೋದು. ಇದು ತುಂಬ ರವೆಯಾಗಿ ಮಾಡ್ಕೊಬಿಟ್ರೆ ನಮಗೆ ಹಿಟ್ಟು ಕಜ್ಜಾಯ ಅನ್ನೋದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಜಲಡಿ ಪ್ಲೇಟ್ ಬಂದ್ಬಿಟ್ಟು ತುಂಬ ಸಣ್ಣದಾಗಿ ಹೋಲ್ಸ್ ಇರುತ್ತಲ್ವ, ಸೊ ಅದನ್ನು ತಗೊಳ್ಳಿ. ನೋಡಿ ಈ ರೀತಿಯಾಗಿ ಜಲಡಿ ಇಟ್ಕೊಂಡಿದ್ದಾದ್ಮೇಲೆ ಹಿಟ್ಟನ್ನು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಹಾಗಾಗಿ ಈ ರೀತಿಯಾಗಿ ಜಲಡಿ ಇಟ್ಕೊಂಡಿದ್ದಾದ್ಮೇಲೆ ಪ್ರೆಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಈಗ ಅದೇ ಮಿಕ್ಸಿ ಜಾರಲ್ಗೆ ಸ್ವಲ್ಪ ರವೆಯಾಗೆಲ್ಲ ಇರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಅಕ್ಕಿನ ಸಹ ಹಾಕ್ಕೊಂಡು ಇದನ್ನು ಅಷ್ಟೇ ಸೇಮ್ ಅದೇ ರೀತಿಯೇ ಸ್ಮೂತಾಗಿ ಪುಡಿ ಮಾಡಿಬಿಟ್ಟು ಇದನ್ನು ಅಷ್ಟೇ ಜಲಡಿ ಇಟ್ಕೋಬೇಕು. ಈ ರೀತಿಯಾಗಿ ಜಲಡಿ ಹಿಡ್ಕೊಂಡಿದ್ದಾದ್ಮೇಲೆ ಕೊನೆಯಲ್ಲಿ ಈ ರೀತಿಯಾಗಿ ರವೆ ಟೈಪಲ್ಲಿ ಇರುವಂಥದ್ದು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನನಗೆ ಉಳಿದಿದೆ, ಪರವಾಗಿಲ್ಲ. ಪಕ್ಕಕ್ಕೆ ಇಟ್ಕೊಂಡು ಹಿಟ್ಟನ್ನು ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಬಟ್ಟೆನ ಕ್ಲೋಸ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ ನಾನು ಇಲ್ಲೊಂದು ಪ್ಲೇಟಲ್ಲಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಈ ಥರ ಟೇಬಲ್ ಸ್ಪೂನ್ ಬರುತ್ತಲ್ವ, ಸೊ ಅದರಲ್ಲಿ ತಗೊಂಡಿದ್ದೀನಿ ನಾನಿಲ್ಲಿ. ಸೊ ಈಗ ಇದ್ರೊಳಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಮೊದಲೇ ಈ ರೀತಿಯಾಗಿ ಎಳ್ಳು ಗಸಗಸೆ ಹಾಗೆಯೇ ಏಲಕ್ಕಿ ಪುಡಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋದ್ರಿಂದ ನಾವು ಪಾಕ ಮಾಡ್ಕೊಳ್ಳೋವಾಗ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನು ಇಲ್ಲೊಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅಂದರೆ 2 ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀರಲ್ವ, ಸೊ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲನೂ ಅಷ್ಟೇ ಸಾಫ್ಟ್ ಆಗಿರುವಂಥ ಬೆಲ್ಲ ತಗೊಳ್ಳಿ. ಆ ರೀತಿಯಾಗಿ ಸಾಫ್ಟ್ ಆಗಿರುವಂಥ ಬೆಲ್ಲ ತಗೊಳ್ಳೋದ್ರಿಂದ ಕಜ್ಜಾಯ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ಬೆಲ್ಲ ತಗೊಂಡಿದ್ದಾದಮೇಲೆ ಅದೇ ಕಪ್ಪಲ್ಲಿ ನಾನಿಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮ್ನಲ್ಲಿ ಬೆಲ್ಲನ ಫುಲ್ಲು ಕರಗಿಸ್ಕೊಬೇಕು. ನೋಡಿ, ಈ ರೀತಿಯಾಗಿ ಬೆಲ್ಲ ಫುಲ್ಲು ಕರಗುತ್ತಿದ್ದಂತೆಯೇ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಇನ್ ಕೇಸ್ ನೀವು ತಗೊಂಡಿರುವಂಥ ಬೆಲ್ಲದಲ್ಲಿ ಕಸ ಕಡ್ಡಿ ಆ ರೀತಿಯಾಗಿ ಏನಾದರೂ ಇದ್ದರೆ ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಫಿಲ್ಟರ್ ಮಾಡಿಕೊಂಡು ಬೆಲ್ಲ ಪಾಕನ ಅದೇ ಪಾತ್ರೆಗೆ ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಸ ಆ ರೀತಿ ಇರುತ್ತಲ್ವ, ಸೊ ಹಾಗಾಗಿ ಇದನ್ನು ಫಿಲ್ಟರ್ ಮಾಡ್ಕೊಂಡು ತಗೋಬೇಕು. ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈ ಪಾಕನ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಈ ಪಾಕನ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಆಗ್ತಿದ್ದಂತೆ ಮಧ್ಯದಲ್ಲಿ ಈ ಪಾಕನ ನೀವು ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ, ಈ ರೀತಿ ಎಲ್ಲ ಕಡೆನೂ ಚೆನ್ನಾಗಿ ಬಬಲ್ಸ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನೀವು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ಗೆ ಟರ್ನ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಪಾಕನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲೊಂದು ಪ್ಲೇಟಲ್ಲಿಗೆ ನೀರನ್ನು ತಗೊಂಡಿದ್ದೀನಿ. ಈ ನೀರಲ್ಲಿಗೆ ಸ್ವಲ್ಪ ಪಾಕನ ಹಾಕ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಕೈಗೆ ತಗೊಂಡಾಗ ಅದು ಸಾಫ್ಟಾಗಿ ಕೈಗೆ ಉಂಡೆ ಶೇಪಿಗೆ ಬರಬೇಕು. ನೋಡಿ, ಈ ರೀತಿಯಾಗಿ ಉಂಡೆ ಶೇಪಿಗೆ ಬರಬೇಕು. ನಾವು ಯಾವ ಕಡೆ ಫೋಲ್ಡ್ ಮಾಡಿದ್ರೆ ಆ ಕಡೆ ಫೋಲ್ಡ್ ಆಗಬೇಕು. ಇದು ಉಂಡೆ ಬಂದು ಸಾಫ್ಟಾಗೂ ಸಹ ಇರಬೇಕು. ಇನ್ ಕೇಸ್ ನೀವು ಪಾಕ ಇದಕ್ಕಿಂತ ಜಾಸ್ತಿ ತಗೊಂಡ್ರೂ ಸಹ ಕಜ್ಜಾಯ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಇದಕ್ಕಿಂತ ಕಡಿಮೆ ತಗೊಂಡ್ರೆ ನಾವು ಕಜ್ಜಾಯ ಮಾಡ್ಕೊಳ್ಳೋವಾಗ ಮುರಿದೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಪರ್ಫೆಕ್ಟಾಗಿ ಪಾಕ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ರೀತಿ ಉಂಡೆ ಸಾಫ್ಟ್ ಆಗಿರಬೇಕು. ಈ ರೀತಿಯಾಗಿ ಪಾಕ ತಗೊಂಡಿದ್ದಾದ್ಮೇಲೆ ಈಗ ಇದ್ರಲ್ಗೇನೆ ನಾನು ಇಲ್ಲಿ ಎಲ್ಲೋ ಗಸಗಸೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ರಲ್ವಾ, ಸೊ ಅದನ್ನು ಹಾಕ್ಕೊಂಡು ಇಮ್ಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಈ ಪ್ರಾಸೆಸ್ನ ಫಾಲೋ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಲೋ ಫ್ಲೇಮ್ನಲ್ಲೇ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಗ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಉಂಡೆ ಕಟ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಕ್ವಾಂಟಿಟಿಯಲ್ಲಿ ನಾನಿಲ್ಲಿ ಒಬ್ಳೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನೀವು ಜಾಸ್ತಿ ಮಾಡ್ತಿದ್ರೆ ಕಜ್ಜಾಯ ಇನ್ನೊಬ್ರು ಹೆಲ್ಪ್ ತಗೊಳ್ಳಿ, ಬೇಗ ಆಗಿಬಿಡುತ್ತೆ. ಈಗ ನೋಡಿ, ಅಕ್ಕಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಲೋ ಫ್ಲೇಮ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತ ಜಸ್ಟ್ 1-2 ನಿಮಿಷ ಮಿಕ್ಸ್ ಮಾಡ್ಕೊತಾ ಇರಿ. ಲೋ ಫ್ಲೇಮ್ನಲ್ಲಿ ಸಾಕು. ನೋಡಿ, 1-2 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಿಟ್ಟು. ಈ ರೀತಿ ಬಂದಾದಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ನೋಡಿ, 30 ಮಿನಿಟ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ. ಈಗ ಇದ್ರ ಮೇಲ್ಗಡೆ ಎಲ್ಲನೂ ಡ್ರೈ ಆಗದೆ ಇರಲಿ ಅಂತಂದ್ಬಿಟ್ಟು ನಾನಿಲ್ಲಿ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪನ ಸಹ ಹಾಕ್ಕೋಬೋದು, ಇನ್ನೂ ಟೇಸ್ಟಿ ಆಗಿರುತ್ತೆ. ಸೊ ನಾನಿಲ್ಲಿ ಜಸ್ಟ್ ಇಲ್ಲಿ ಮೇಲೆ ಡ್ರೈ ಆಗಬಾರ್ದು ಅಂತ ಮಾತ್ರ ಹಾಕ್ತಿರೋದಷ್ಟೇ. ಈಗ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 4 to 5 ಅವರ್ಸ್ ಹಾಗೆ ಬಿಟ್ಬಿಡಿ. ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಪಾಕ. ಇನ್ ಕೇಸ್ ನೀವು 1 ನೈಟ್ ಬಿಟ್ಟರು ಪರವಾಗಿಲ್ಲ, ಪಾಕ ಏನೂ ಆಗೋದಿಲ್ಲ. ನಾನಿಲ್ಲಿ ಒಂದು ನೈಟ್ ಆದಮೇಲೆ ನಿಮಗೆ ಪಾಕನ ತೋರಿಸ್ತಾ ಇದ್ದೀನಿ. ನೋಡಿ, ಪಾಕ ಅನ್ನೋದು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ ಅಂತಂದ್ಬಿಟ್ಟು ಈ ರೀತಿಯಾಗಿ ಪಾಕನ ತೆಗೆದುಕೊಂಡು ಕೈಯಲ್ಲಿ ಉಂಡೆ ಮಾಡಿದಾಗ ಈ ರೀತಿಯಾಗಿ ಉಂಡೆ ಬರಬೇಕು, ಜೊತೆಗೆ ಸಾಫ್ಟಾಗೂ ಇರಬೇಕು. ಹಾಗೆಯೇ ಕೈಗೂ ಅಷ್ಟೇ ಅಂಟ್ಕೋಬಾರ್ದು. ಆ ರೀತಿಯಾಗಿ ಕೈಗೆ ಈ ಪಾಕ ಅಂಟ್ಕೊತಿದೆ ಅಂತಂದರೆ ನೀವು ಪಾಕ ಪರ್ಫೆಕ್ಟಾಗಿ ತಗೊಂಡಿಲ್ಲ ಅಂತ. ಕಜ್ಜಾಯನೂ ಅಷ್ಟೇ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ನೋಡಿ, ಈ ರೀತಿಯಾಗಿ ಪಾಕನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು, ಸೊ ನೋಡಿ, ಕಜ್ಜಾಯ ಎಲ್ಲ ಶೇಪಲ್ಲಿ ಒಂದೇ ತರ ಕಾಣಲಿ ಅಂತಂದ್ಬಿಟ್ಟು ನಾನು ಈ ರೀತಿ ಒಂದು ಬಾಕ್ಸ್ ತಗೊಂಡಿದ್ದೀನಿ. ಜೊತೆಗೆ ಇದ್ರ ಮೇಲ್ಗಡೆ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನ ಸಹ ತಗೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಎಣ್ಣೆ ಸಹ ತಗೊಂಡಿದ್ದೀನಿ. ಜೊತೆಗೆ ನಾವು ಕಜ್ಜಾಯ ಮಾಡಿದ್ದಾದ್ಮೇಲೆ ಹಾಕ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಹೋಲ್ಸ್ ಇರುವಂಥ ಒಂದು ಬೌಲ್ ತಗೊಂಡಿದ್ದೀನಿ. ಇದ್ರ ಕೆಳಗಡೆನೂ ಅಷ್ಟೇ ಒಂದು ಬೌಲ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಾಗಿ ಕಜ್ಜಾಯ ಹಾಕಿದ್ದಾದ್ಮೇಲೆ ಕೆಳಗಡೆ ಎಣ್ಣೆ ಬರುತ್ತಲ್ವ, ಸೊ ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೋಡಿ, ಸ್ವಲ್ಪ ಎಣ್ಣೆನ ಈ ಬಾಕ್ಸ್ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಈಗ ನಾವು ಹಿಟ್ಟನ್ನು ಪಾಕ ರೆಡಿ ಮಾಡ್ಕೊಂಡು ತಗೊಂಡಿದ್ರಲ್ವ, ಸೊ ಅದನ್ನು ಒಂದು ನಿಂಬೆ ಹಣ್ಣಿನ ಸೈಜ್ಗೆ ಉಂಡೆ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಈ ಬಾಕ್ಸ್
ಬಾಕ್ಸ್ ಮೇಲೆ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಳ್ಳೋವಾಗೂ ಅಷ್ಟೇ ತುಂಬ ತೆಳುವಾಗೂ ಸ್ಪ್ರೆಡ್ ಮಾಡ್ಕೋಬಾರ್ದು, ತುಂಬ ದಪ್ಪನೂ ಸ್ಪ್ರೆಡ್ ಮಾಡ್ಕೋಬಾರ್ದು. ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಗೋಬೇಕು. ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಗೋಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಆಲ್ರೆಡಿ ನಾನಿಲ್ಲಿ ಎಣ್ಣೆನೂ ಅಷ್ಟೇ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಕಾಯಿಸ್ಕೋಬೇಕು. ತುಂಬ ಬಿಸಿಯಾಗಿ ಕಾಯಿಸ್ಕೊಬಿಟ್ರೆ ಎಣ್ಣೆ ಕಜ್ಜಾಯ ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ಕಜ್ಜಾಯ ಬೇಯೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಹೀಟಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದಾದಮೇಲೆ ಒಂದೊಂದು ಕಜ್ಜಾಯ ಹಾಕ್ಕೊಂಡು ನೋಡಿ, ಈ ರೀತಿ ಕಜ್ಜಾಯ ಮೇಲೆ ಬಂದಾದಮೇಲೆ ಮತ್ತೊಂದು ಕಡೆ ಟರ್ನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಜೊತೆಗೆ ಒಂದ್ರ ಹಿಂದೆ ಒಂದು ಕಜ್ಜಾಯ ಹಾಕ್ಕೋಬಾರ್ದು. ಈ ರೀತಿಯಾಗಿ ಒಂದೊಂದು ಕಜ್ಜಾಯನೇ ಹಾಕ್ಕೊಂಡು ಮಾಡ್ಕೋಬೇಕು. ಇನ್ ಕೇಸ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಿ ಅಂತಂದರೆ ಒಂದು ಕಜ್ಜಾಯ ಹಾಕ್ಕೊಂಡು ಅದು ಮೇಲೆ ಬಂದಾದಮೇಲೆ ಟರ್ನ್ ಮಾಡಿಕೊಂಡು ಮತ್ತೊಂದು ಕಜ್ಜಾಯ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಒಂದ್ರ ಹಿಂದೆ ಒಂದು ಹಾಕ್ಬಿಟ್ರೆ ಕಜ್ಜಾಯ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ, ಅದೇ ರೀತಿಯೇ ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲ ಕಜ್ಜಾಯನೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನಾನು ಇಲ್ಲೊಂದು ಬೌಲಲ್ಲಿಗೆ ತಗೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲ ಕಜ್ಜಾಯನೂ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಾಗೆ ಸರ್ವ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ತಿನ್ನೋದಕ್ಕೆ. ಇದನ್ನು ಒಂದು 2 ಅವರ್ಸ್ ಹಾಗೆ ಬಿಟ್ಬಿಡಿ, ಸೆಟ್ ಆಗಬೇಕು ಇದು. ಹಾಗಾಗಿ ಈ ರೀತಿಯಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 2 ಅವರ್ಸ್ ಇದನ್ನು ಸೆಟ್ ಆಗೋದಕ್ಕೆ ಹಾಗೆ ಬಿಡಬೇಕು. ಒಂದು 2 ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಕಜ್ಜಾಯ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿರುತ್ತೆ ಅಂತಂದ್ಬಿಟ್ಟು. ಒಂದು 2 ಅವರ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಕಜ್ಜಾಯ ಎಷ್ಟೊಂದು ಪರ್ಫೆಕ್ಟಾಗಿ ರೌಂಡಾಗಿ ಬಂದಿದೆಯೋ ಅಂತಂದ್ಬಿಟ್ಟು. ವಾವ್, ನೋಡಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಕೊಂಡು ಈ ಸಲ ಬರುವಂತಹ ದೀಪಾವಳಿ ಹಬ್ಬದ ದಿನ ಈ ರೀತಿಯಾಗಿ ನೀವು ಮನೆಯಲ್ಲಿ ಕಜ್ಜಾಯನ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದಾದಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.